ನಿಮ್ಗೆ ಗೊತ್ತಾ ನೆಟ್ಫ್ಲಿಕ್ಸ್ ಅಮೆಝಾನ್ ಹಾಟ್ಸ್ಟಾರ್ ಈ ತರ ಎಲ್ಲ ಆಪ್ಸ್ ನ ಸಬ್ಸ್ಕ್ರಿಪ್ಷನ್ಸ್ ಜಾಸ್ತಿವರೆಗೂ 30 ಡೇಸ್ ಮಾತ್ರ ಯಾಕಿರತ್ತಂತ. ಅಂಡ್ ಇವ್ರು ನಿಮ್ಮ ಸೈಕಾಲಜಿನ ಸ್ಟಡಿ ಮಾಡಿ ಪ್ರೈಸಸ್ ಸಿಗ್ತಾರೆ. 199 ರುಪೀಸ್ ಬೇಸಿಕ್ ಪ್ಲಾನ್ ತಗೊಳ್ಳೋಣ. 1 ಇಯರ್ಗೆ ಇದು 2388 ರುಪೀಸ್ ಆಗುತ್ತೆ. ಅಂದ್ರೆ ಇಷ್ಟು ದೊಡ್ಡ ಅಮೌಂಟ್ ನಾವು ಒಂದೇ ಸರಿ ಕಟ್ಟಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀವಿ. ಆದ್ರೆ 199 ರುಪೀಸ್ ಅನ್ನೋದು ನಮ್ಮ ಮೆದ್ಲಿಗೆ ಜಾಸ್ತಿ ಸಣ್ಣ ಅಮೌಂಟ್ ಆಗಿರುತ್ತೆ. ಒನ್ಸ್ ನಾವು ಸಬ್ಸ್ಕ್ರೈಬ್ ಆದ್ಮೇಲೆ ಅಲ್ಲಿ ಬರುವಂತ ಕಂಟೆಂಟ್ ಏನಿದೆ, ಮೂವೀಸ್, ಪಾಪ್ಯುಲರ್ ಶೋಸ್ ನಮ್ಮನ್ನು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ಬ್ರೈನ್ ಅಲ್ಲಿ ಇರುವಂತ ಡೋಪಮೈನ್ ಹಾರ್ಮೋನ್ ನ ಒನ್ಸ್ ಟ್ರಿಗರ್ ಮಾಡಿದ್ಮೇಲೆ ನಮಗೆ ಸಿಗುವಂತ ಹ್ಯಾಪಿನೆಸ್ ಇಂದ ನಮ್ಮ ಮೆದ್ಲಿಗೆ ನಮ್ಮ ಹತ್ರ ಇರುವಂತ ಯಾವುದೇ ಒಂದು ಇಷ್ಟವಾದ ವಸ್ತು ಕಲ್ಕೋಬೇಕಾದ್ರೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಮಗೆ ಮತ್ತೆ ಈ ತರ ಒಂದು ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ಬೇಕನ್ಸುತ್ತೆ. ಒನ್ಸ್ ನಾವು ನೆಕ್ಸ್ಟ್ ಟೈಮ್ ಪೇಮೆಂಟ್ ಮಾಡಕ್ ಹೋದಾಗ ಇಲ್ಲಿ ನಮಗೆ 30 ಡೇಸ್ ಗ್ಯಾಪ್ ಸಿಕ್ಕಿರತ್ತಲ್ವಾ, ಆಗ ನಮಗೆ ನೆಕ್ಸ್ಟ್ ಟೈಮ್ ನಾವು ಮತ್ತೆ ಅಮೌಂಟ್ ಕಟ್ತಾ ಇದೀವಿ ಅನ್ಸೋದೇ ಇಲ್ಲ. ಅಲ್ಲಿ ಬರುವಂತ ನೋಟಿಫಿಕೇಶನ್ಸ್, ಮೆಸೇಜಸ್ ನಮಗೆ ಮತ್ತೆ ಮತ್ತೆ ಈ ತರ ಒಂದು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೇ ಫಿಕ್ಸ್ ಆಗೋಗ್ತೀವಿ. ಒನ್ಸ್ ನಾವು 30 ಡೇಸ್ ಆದ್ಮೇಲೆ ಮತ್ತೆ ಪೇಮೆಂಟ್ ಮಾಡ್ಬಿಡ್ತೀವಿ. ಈ ತರ ನಾವು ಲೈಫ್ ಟೈಮ್ ಕಸ್ಟಮರ್ಸ್ ಆಗಿ ಕನ್ವರ್ಟ್ ಆಗೋಗ್ತೀವಿ. ಅಂಡ್ ಈ ತರ ಒಂದು ಕಂಟೆಂಟ್ ನಿಮ್ಗೂ ಇಷ್ಟ ಆಗಿದ್ರೆ ಫಾಲೋ ಮಾಡಿ.